ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೊಪ್ಪಳದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕ ಶೇಖು ಚೌಹಾಣ್ ಮನೆಯಲ್ಲಿ ಸಿಕ್ಕಂತಹ ಕಂತೆ ಹಣ ಹಾಗೂ ಚಿನ್ನಾಭರಣಗಳನ್ನು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಕಂತೆ ಹಣ ಚಿನ್ನಾಭರಣ ಕಂಡು ಅಧಿಕಾರಿಗಳೇ ದಂಗು. ಕೊಪ್ಪಳದಲ್ಲಿ ಕೆಲಸ, ಹುಬ್ಬಳ್ಳಿಯಲ್ಲಿ ಆ ಸಾಲಾಗಿ ಜೋಡಿಸಿಟ್ಟಿರುವ ಕಂತೆ ಹಣ. ಇನ್ನೊಂದೆಡೆ ಟೇಬಲ್ ಮೇಲೆ ಇಟ್ಟಿರೋ ಬಂಗಾರ ಮತ್ತು ಬೆಳ್ಳಿ ಆಭರಣಗಳು. ಇದು ಚಿನ್ನದ ಅಂಗಡಿಯೂ ಅಲ್ಲ, ಬ್ಯಾಂಕೂ ಅಲ್ಲ, ಬದಲಾಗಿ ಓರ್ವ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ. ಈ ಅಧಿಕಾರಿ ಮನೆಯಲ್ಲಿದ್ದ ಚಿನ್ನಾಭರಣ, ಹಣ, ಆಸ್ತಿ ಪತ್ರಗಳನ್ನ ನೋಡಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕೊಪ್ಪಳದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಉಪನಿರ್ದೇಶಕರಾಗಿ ಕೆಲಸ ಮಾಡುತ್ತಿರುವ ಶೇಖು ಚೌಹಾಣ್ಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ನಿನ್ನೆ ಮುಂಜಾನೆ ಶೇಖು ಚೌಹಾಣ್ ಸೂರ್ಯ ನೋಡುವ ಮೊದಲೇ ಕೊಪ್ಪಳ ನಗರದಲ್ಲಿರುವ ತನ್ನ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದರ್ಶನ ಮಾಡಿದ್ದಾರೆ. ಅತ್ತ ಕೀರ್ತಿ ಕಾಲೋನಿ, ಅಭಿಷೇಕ ಬಡಾವಣೆಯಲ್ಲಿನ ಮನೆಗಳ ಮೇಲೆ ದಾಳಿ ನಡೆಸಿದ್ರೆ, ಇತ್ತ ಹುಬ್ಬಳ್ಳಿ ನಗರದ ವಿದ್ಯಾನಗರದ ದತ್ತನಗರದಲ್ಲಿರುವ ಮನೆ ಮೇಲೆಯೂ ಏಕಕಾಲದಲ್ಲಿ ದಾಳಿ ನಡೆದಿತ್ತು. ಕೊಪ್ಪಳದಲ್ಲಿರುವ 2 ಮನೆಯಲ್ಲಿ ಯಾವುದೇ ನಯಾ ಪೈಸೆ ಸಿಕ್ಕಿಲ್ಲ. ಶೇಖು ಎಂಬ ಅಧಿಕಾರಿಯ ನಿಜ ಸ್ವರೂಪ ಬಯಲಾಗಿದ್ದೇ ಹುಬ್ಬಳ್ಳಿ ಮನೆಯಲ್ಲಿ. ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಿಕ್ಕ ಆಸ್ತಿಯನ್ನು ನೋಡಿ ಇದು ಸಣ್ಣ ಗಾಳೆ ಎಂದು ಅಧಿಕಾರಿಗಳು ಅಂದುಕೊಂಡಿದ್ರು. ಆದರೆ ಮನೆಯ 3 ಕೊಠಡಿಗಳ ಪೈಕಿ ಒಂದೊಂದೇ ಬಾಗಿಲು ಓಪನ್ ಮಾಡಿದಾಗ ಸಿಕ್ಕ ಹಣ, ಚಿನ್ನಾಭರಣ ಕಂಡು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಆಶ್ಚರ್ಯವಾಗಿದ್ದು ಸುಳ್ಳಲ್ಲ. ತಾವು ತಂದ ಹಣ ಎಣಿಕೆ ಯಂತ್ರ ಸಾಲಲ್ಲ ಅಂತ ಮತ್ತೊಂದು ಹಣ ಎಣಿಕೆ ಯಂತ್ರ, ಪ್ರಿಂಟಿಂಗ್ ಮೆಷಿನ್ ತಂದು ಶೋಧ ಕಾರ್ಯ ಮುಂದುವರೆಸಿದ್ರು. ಲೋಕಾಯುಕ್ತ ಡಿವೈಎಸ್ಪಿ ವಸಂತ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿ ಮಾಡಿತ್ತು. ಸತತ 12 ಗಂಟೆ ಮನೆಯ 3 ಕೊಠಡಿಯನ್ನ ಶೋಧಿಸಿದ ಅಧಿಕಾರಿಗಳು ಅಪಾರ ಪ್ರಮಾಣದ ಆಸ್ತಿ ದಾಖಲೆಗಳು, ನಗದು ಹಣ, ಚಿನ್ನಾಭರಣಗಳನ್ನ ಪತ್ತೆ ಮಾಡಲಾಯಿತು. ಹುಬ್ಬಳ್ಳಿಯ ಮನೆಯೊಂದರಲ್ಲೇ 52,50,000 ನಗದು ಹಣ, 27 ಲಕ್ಷ ಬ್ಯಾಂಕ್ನಲ್ಲಿರುವ ಹಣ ಸೇರಿ ಒಟ್ಟು 79,50,000 ಹಣ, 3/4 ಕೆಜಿ ಚಿನ್ನಾಭರಣ, 4.5 ಕೆಜಿ ಬೆಳ್ಳಿ, ಕೊಪ್ಪಳದಲ್ಲಿ ಹೊಂದಿದ್ದ 13 ಸೈಟ್, 6 ಎಕರೆ ಜಮೀನಿನ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಳೆದ 20 ವರ್ಷಗಳಿಂದ ಕೊಪ್ಪಳದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದ ಎಸ್ಎಂ ಚೌಹಾಣ್ ಇಷ್ಟು ಪ್ರಮಾಣದ ಆಸ್ತಿ ಹೇಗೆ ಮಾಡಿದ್ದಾರೆ ಎಂಬ ಅಂಶವನ್ನ ಹಿಡಿದು ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಕೊಪ್ಪಳದಿಂದ ಚೌಹಾಣ್ ಕರೆತಂದು ಅವರ ಸಮ್ಮುಖದಲ್ಲಿಯೇ ದಾಳಿ ನಡೆಸಿ ಅಂತಿಮ ವರದಿ ತಯಾರಿಸಿದ್ದಾರೆ. ಒಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ಬಲ ಬಂದ ಮೇಲೆ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಿದೆ. ದಾಳಿ ಮಾಡಿದಷ್ಟೇ ವೇಗವಾಗಿ ಭ್ರಷ್ಟರಿಗೆ ಶಿಕ್ಷೆಯಾಗಬೇಕಿದೆ. ಕ್ಯಾಮರಾಮ್ಯಾನ್ ನಾರಾಯಣಗೌಡ ಜೊತೆಗೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.